ನಮಸ್ಕಾರ ವೀಕ್ಷಕರೇ, ಪೂಜಾರಿ ಸ್ಟ್ಯಾಂಡರ್ಡ್ ನರ್ಸರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಕುಮಾರ್ ಪೂಜಾರಿ. ನಾನು ಕೂಡ ಒಬ್ಬ ರೈತನಾಗಿ ರೈತರಿಗೆ ಸಂಬಂಧಪಟ್ಟಂಥ ಇವತ್ತಿನ ಒಂದು ಕೃಷಿ ಮಾಹಿತಿಯನ್ನು ತಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ಇವತ್ತಿನ ವಿಷಯ ಏನು ಅಂತಂದರೆ, ಕಬ್ಬು ಬೆಳೆಗಾರರು ಒಂದು ಕಣ್ಣಿನ ಕಬ್ಬಿನ ಸಸಿ ನಾಟಿ ಪದ್ಧತಿ ಆಗಿರ್ಬೋದು ಅಥವಾ ಕಬ್ಬು ನಾಟಿ ಪದ್ಧತಿ ಆಗಿರ್ಬೋದು. ಈ ಒಂದು ಪದ್ಧತಿಯಲ್ಲಿ ರೈತರು ಕಬ್ಬನ್ನು ಆಯ್ಕೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಕೇಳ್ತಕ್ಕಂಥ ಸಾಮಾನ್ಯ ಪ್ರಶ್ನೆಗಳು ಹೇಗಿರಬೇಕು ಅಂತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನೋಟ್ ಮಾಡಿಕೊಂಡು ಅದನ್ನು ಒಂದು ವಿವರಣೆ ಮೂಲಕ ತಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ವೆರೈಟಿ ಆಯ್ಕೆ ಆಗಬೇಕು ಅಂತಂದ್ರೆ ಅದಕ್ಕೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರ್ತವೆ. ಅದಕ್ಕೆ ಅವ್ರಿಗೆ ಒಂದು ಉತ್ತರಗಳು ಬೇಕಾಗಿರ್ತವೆ. ಆ ಉತ್ತರಗಳನ್ನು ಅವ್ರು ಹುಡುಕ್ತಾ ಹೋದಾಗ ಮಾತ್ರ ಒಂದು ಪರ್ಟಿಕ್ಯುಲರ್ ಆಗಿ ಆ ವೆರೈಟಿ ಬಗ್ಗೆ ನಮಗೆ ಕನ್ಫರ್ಮ್ ಆಗ್ತೈತಿ. ಆವಾಗ ವೆರೈಟಿಯನ್ನು ನಮಗೆ ಆಯ್ಕೆ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತೈತಿ. ಒಂದು ವೆರೈಟಿ ಸಾಮಾನ್ಯವಾಗಿ ಬೇರೆ ಬೇರೆ ಜಾಗಗಳಲ್ಲಿ ಅದು ಸೂಟೇಬಲ್ ಆಗ್ತಿರೋದಿಲ್ಲ. ಹಾಗಾಗಿ ಯಾವುದೇ ಒಂದು ವೆರೈಟಿನ ನಮ್ಮ ಜಮೀನಿಗೆ ಹಾಕಬೇಕು ಅಂತಂದಾಗ ಆ ವೆರೈಟಿಗೆ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಮತ್ತು ಅಗತ್ಯ ಇರ್ತೈತಿ. ಹಾಗಾಗಿ ನಾವು ಏನೇನು ಪ್ರಶ್ನೆಗಳನ್ನು ಕೇಳಬೇಕು ಒಂದು ವೆರೈಟಿ ಬಗ್ಗೆ ತಿಳ್ಕೊಬೇಕು ಅಂತ ಅನ್ನೋದನ್ನು ಇಲ್ಲಿ ಕೆಲವೊಂದು ಪ್ರಶ್ನೆಗಳ ಮೂಲಕ ನಾನು ತಮಗೆ ತಿಳಿಸ್ತಾ ಹೋಗ್ತಾಯಿದ್ದೀನಿ. ಮೊದಲನೇದಾಗಿ, ಕಬ್ಬು ನಾಟಿ ಮಾಡುವ ಅವಧಿ ಯಾವುದು ಅಂತ ಆ ವೆರೈಟಿ ಬಗ್ಗೆ ನಾವು ಕೇಳಬೇಕಾಗ್ತೈತಿ. ಈ ವೆರೈಟಿಯನ್ನು ನಾವು ಯಾವ ತಿಂಗಳಲ್ಲಿ ನಾಟಿ ಮಾಡ್ಬೋದು, ಯಾವ ತಿಂಗಳಲ್ಲಿ ನಾಟಿ ಮಾಡಿದರೆ ಇದಕ್ಕೆ ಇಳುವರಿ ಜಾಸ್ತಿ ಬರ್ತೈತಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಮೊದಲಿಗೆ ಕೇಳಿ ಅದಕ್ಕೆ ಉತ್ತರ ಪಡೆಯುವಂಥ ಒಂದು ಪ್ರಯತ್ನ ಮಾಡಬೇಕು. ಅದೇ ರೀತಿಯಾಗಿ ಆ ವೆರೈಟಿ ಎಷ್ಟು ತಿಂಗಳ ಅವಧಿ ಕಬ್ಬೈತಿ ಅನ್ನೋದು, ಅದು ಅಲ್ಪಾವಧಿ ಇದೆಯಾ ಅಥವಾ ದೀರ್ಘಾವಧಿ ಇದೆಯಾ ಅಥವಾ ಮಧ್ಯಮಾವಧಿಯ ಬೆಳೆ ಇದೆಯಾ ಅನ್ನೋದನ್ನು ಕೂಡ ನಾವು ಆ ವೆರೈಟಿ ಬಗ್ಗೆ ತಿಳ್ಕೊಬೇಕಾಗ್ತೈತಿ ಅನ್ನೋದನ್ನು ಕೂಡ ಇದನ್ನು ಕೂಡ ನಮಗೆ ಅತಿ ಮುಖ್ಯವಾದಂಥ ಅಂಶ. ಅದೇ ರೀತಿಯಾಗಿ ಈ ಬೆಳೆ ನಮಗೆ ಎಷ್ಟು ಕುಳೆ ಬರ್ತೈತಿ, ಒಂದು ಹಚ್ಕ ಬರ್ತೈತಿ, ಎರಡನೇ ಕುಳೆ ಬರ್ತೈತಿ, ಮೂರನೇ ಕುಳೆನೂ ಇದು ಸರಿಯಾಗಿ ಬರ್ತೈತಿ ಏನಿಲ್ಲೋ, ಕುಳೆ ಅಂಗಲಾಗುತ್ತಾ ಅಥವಾ ಭಾಳ ದಟ್ಟ ಆಗುತ್ತಾ ಅನ್ನೋದನ್ನು ಕೂಡ ಆ ವೆರೈಟಿ ಬಗ್ಗೆ ನಾವು ತಿಳ್ಕೊಳ್ಳೋದು ಕೂಡ ಅಷ್ಟೇ ಅನಿವಾರ್ಯ ಆಗೈತಿ. ಮತ್ತು ಈ ರಿಕವರಿ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗ್ತೈತಿ. ಕೆಲವೊಂದು ಸರಿ ಶುಗರ್ ಫ್ಯಾಕ್ಟ್ರಿಯವರು ರಿಕವರಿ ಆಧಾರದ ಮೇಲೆ ತೊಗೊಳ್ಳುವಂಥ ಒಂದು ಪ್ರಸಂಗ ಬಂದಾಗ ಅಥವಾ ಪ್ರಿಯಾರಿಟಿ ಹೈ ರಿಕವರಿ ಕಬ್ಬಿಗೆ ಮಾತ್ರ ಕೊಡ್ತೀವಿ ಅಂತಂದಾಗ ಯಾವ ವೆರೈಟಿಗೆ ಶುಗರ್ ಕಂಟೆಂಟ್ ಜಾಸ್ತಿ ಇದೆ, ಯಾವ ವೆರೈಟಿ ಎಷ್ಟು ತಿಂಗಳಿಗೆ ಶುಗರ್ ರಿಕವರಿ ಬರ್ತೈತಿ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಂಡು ನಾಟಿ ಮಾಡಬೇಕಾಗ್ತೈತಿ. ಅದಕ್ಕಾಗಿ ಅದರಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣ ಎಷ್ಟು, ಅದು ಎಷ್ಟು ತಿಂಗಳಿಗೆ ಸಕ್ಕರೆ ಪ್ರಮಾಣ ಬರ್ತೈತಿ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡುವ ಮೂಲಕ ತಿಳ್ಕೊಬೇಕಾಗ್ತೈತಿ ಅನ್ನೋದನ್ನು ಅಷ್ಟೇ ಮುಖ್ಯವಾಗಿರ್ತೈತಿ. ಮತ್ತು ಯಾವ ಜಮೀನಿಗೆ ಹೊಂದ್ಕೊಳ್ತೈತಿ ಅನ್ನುವಂಥ ಒಂದು ಪ್ರಶ್ನೆ ಅಷ್ಟೇ ಮುಖ್ಯ. ಈ ವೆರೈಟಿ ಎಂಥ ಜಮೀನ್ದಾಗ ಹೊಂದಾಣಿಕೆ ಆಗ್ತೈತಿ, ತಂಪು ಜಮೀನಿಗೆ ಹೊಂದಾಣಿಕೆ ಆಗುತ್ತೋ ಅಥವಾ ಕೆಂಪು ಮಣ್ಣಿಗೆ ಹೊಂದಾಣಿಕೆ ಆಗುತ್ತಾ ಅಥವಾ ಮರಳು ಮಿಶ್ರಿತ ಜಮೀನಿಗೆ ಹೊಂದಾಣಿಕೆ ಆಗುತ್ತಾ ಅಥವಾ ಯಾವುದೇ ಥರದಂಥ ಜಮೀನಲ್ಲೂ ಕೂಡ ಇದು ಬೆಳಿಬೋದಾ ಅಥವಾ ಜವಳು ಜಮೀನಲ್ಲಿ ಇದಕ್ಕೆ ಹೊಂದಾಣಿಕೆ ಆಗುತ್ತಾ ಅನ್ನೋದನ್ನು ಕೂಡ ಈ ಥರ ಪ್ರಶ್ನೆಗಳ ಮೂಲಕ ಆ ವೆರೈಟಿಯನ್ನು ನಾವು ತಿಳ್ಕೊಬೇಕಾಗತ್ತೆ. ಅದೇ ರೀತಿಯಾಗಿ ಬರೋ ನಿರೋಧಕ ಶಕ್ತಿಯನ್ನು ಹೊಂದಿದೆಯಾ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕು. ನಮ್ಮ ಜಮೀನು ಕೆಂಪು ಜಮೀನಾಗಿದ್ದು ಅಲ್ಲಿ ನಮಗೆ ನೀರಿನ ಒಂದು ಶಾರ್ಟೇಜ್ ಇದ್ದಾಗ ಈ ಒಂದು ವೆರೈಟಿಗೆ ನೀರು ಕಡಿಮೆ ಆದರೆ ತಡೆಯುತ್ತೋ ಇಲ್ಲವೋ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡುವ ಮೂಲಕನೇ ತಿಳ್ಕೊಳ್ಳೋಕ್ಕೆ ಸಾಧ್ಯ ಐತಿ. ಈ ವೆರೈಟಿಗೆ ನೀರು ಜಾಸ್ತಿ ಆದರೆ ನಡೆಯೋಂಗಿಲ್ಲ ಅಥವಾ ಈ ವೆರೈಟಿಗೆ ನೀರು ಕಡಿಮೆ ಆದರೆ ನಡೆಯೋಂಗಿಲ್ಲ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಈ ವೆರೈಟಿ ಬರ ತಡ್ಕೊಳ್ತೈತೇವೋ ಇಲ್ಲೋ, ಇದಕ್ಕೆ ಬರ ನಿರೋಧಕ ಶಕ್ತಿ ಐತೇವೋ ಇಲ್ಲೋ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡುವ ಮೂಲಕ ತಿಳ್ಕೊಬೇಕು. ಅದೇ ರೀತಿಯಾಗಿ ಜಾಸ್ತಿ ತೇವಾಂಶ ತಡೆದುಕೊಳ್ಳಬಹುದಾ, ಈ ವೆರೈಟಿಗೆ ನೀರು ಜಾಸ್ತಿ ಆಯಿತು ಅಂತಂದರೆ ಜಮೀನು ಬೇಗ ಆರೋದಿಲ್ಲ, ಅಂಥ ಜಮೀನು ಕಂಡೀಷನ್ದಾಗ ಇದನ್ನು ಹಾಕಿದ್ರೆ ಇದು ನಡೆಯುತ್ತೋ ಇಲ್ಲೋ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗ್ತೈತಿ. ಈ ವೆರೈಟಿಯ ಮುಖ್ಯವಾದಂಥ ಲಕ್ಷಣಗಳು ಏನದಾವು, ಇದಕ್ಕೇನೇನು ಪ್ಲಸ್ ಅದಾವು, ಇದಕ್ಕೇನು ವಿಶೇಷತೆ ಏನು ಅಥವಾ ಇದರದ ಮೈನಸ್ ಪಾಯಿಂಟ್ ಏನು ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡುವ ಮೂಲಕ ಚರ್ಚೆ ಮಾಡುವ ಮೂಲಕ ತಿಳ್ಕೊಳ್ಳುವಂಥ ಒಂದು ಅನಿವಾರ್ಯತೆ ಇರ್ತೈತಿ. ಇದರದ ಒಂದು ಸರಾಸರಿ ಇಳುವರಿ ಎಷ್ಟೈತಿ, ಈಗ ಎಷ್ಟು ವರ್ಷದಿಂದ ಈ ವೆರೈಟಿಯನ್ನು ಬೆಳೀತಾ ಇದ್ದಾರೆ, ಈ ವೆರೈಟಿ ಹೆಚ್ಚಿಗೆ ಎಷ್ಟು ಬೆಳೆದಾರ, ಕಡಿಮೆ ಎಷ್ಟು ಬೆಳೆದಾರ, ಒಂದು ಎವರೇಜಲ್ಲಿ ಎಷ್ಟು ಬೆಳೀತಾ ಇದ್ದಾರೆ ಅನ್ನೋದನ್ನು ಕೂಡ ಈ ವೆರೈಟಿ ಬಗ್ಗೆ ನಾವು ಕೇಳಬೇಕಾಗತ್ತೆ. ಮತ್ತು ಈ ಬೀಜ ಫೌಂಡೇಶನ್ ಸೀಡ್ ಇದೆಯಾ ಅಥವಾ ರೆಗ್ಯುಲರ್ ಸೀಡ್ ಇದೆಯಾ, ಟಿಶ್ಯೂ ಕಲ್ಚರ್ ಸೀಡ್ ಇದೆಯಾ ಅನ್ನೋದನ್ನು ಕೂಡ ನಾವು ಒಂದು ವೆರೈಟಿ ಚೂಸ್ ಮಾಡುವಾಗ ಈ ಪ್ರಶ್ನೆಯನ್ನು ಕೇಳೋದು ಕೂಡ ಅಷ್ಟೇ ಮುಖ್ಯವಾಗಿರ್ತೈತಿ. ಫೌಂಡೇಶನ್ ಸೀಡ್ ಹಚ್ಚೋದ್ರಿಂದ ನಮಗೆ ಅಗದಿ ಹೆಲ್ದಿ ಬೆಳೀಲಿಕ್ಕೆ ಸಾಧ್ಯ ಆಕೈತಿ, ಹೆಚ್ಚಿನ ಕುಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಕೈತಿ, ಅದೇ ಕಬ್ಬನ್ನು ನಮ್ಮ ಮುಂದೆ ಬೀಜಕ್ಕೆ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಕೈತಿ. ಹಾಗಾಗಿ ನಾವು ಮುಖ್ಯವಾಗಿ ಮೊದಲಿಗೆ ಫೌಂಡೇಶನ್ ಸೀಡ್ ಸಿಕ್ಕರೆ ಆ ಸೀಡನ್ನು ನಾವು ಆಯ್ಕೆ ಮಾಡಲಿಕ್ಕೆ ಪ್ರಥಮ ಆದ್ಯತೆ ಕೊಡಬೇಕಾಗ್ತೈತಿ. ಆದ್ದರಿಂದ ಈ ಪ್ರಶ್ನೆಯೂ ಕೂಡ ನಮ್ಗೆ ಅಷ್ಟೇ ಮುಖ್ಯವಾಗಿರ್ತೈತಿ. ಅದೇ ರೀತಿಯಾಗಿ ಒಂದು ಕಬ್ಬಿನ ಸರಾಸರಿ ತೂಕ ಎಷ್ಟೈತಿ, ಒಂದು ಕಬ್ಬ ಒಂದು 2 kg ಬೆಳಿಬೋದು, 3 kg ಬೆಳಿಬೋದು. ಇದೇ ಒಂದು ಕಬ್ಬನ್ನು ನಾವು 5 kgವರೆಗೂ ಬೆಳೀಲಿಕ್ಕೆ ಸಾಧ್ಯ ಐತಿ. ಅಷ್ಟೇ ಇದರದ ಬೆಳವಣಿಗೆ ಸ್ಪೀಡ್ ಐತಾ ಅನ್ನೋದನ್ನು ಕೂಡ ನಾವು
ಕೇಳಿ ತಿಳ್ಕೊಬೇಕು ಅಥವಾ ನೋಡಿನೂ ತಿಳ್ಕೊಳ್ಳುವಂಥ ಒಂದು ಸಂದರ್ಭ ಇರ್ತೈತಿ. ಇದನ್ನು ನಾವು ಇವೆಲ್ಲ ಪ್ರಶ್ನೆಗಳನ್ನು ನಾವು ಮಾಡ್ತಾ ಹೋದಾಗ ಮಾತ್ರ ಅವಕ್ಕೆಲ್ಲ ಉತ್ತರ ಸಿಗ್ತಾ ಹೋಗ್ತೈತಿ. ಇದು ಕೂಡ ಕೆಲವೊಂದು ವೆರೈಟಿಗಳು ಏನು ಮಾಡ್ತಾವೆ, ಇದು ಹೇಗಿರ್ತಾವೆ ಅಂತಂದ್ರೆ ಹೂ ಬರ್ತಕ್ಕಂಥ ತಳಿಗಳಾಗಿರ್ತಾವೆ. ಕೆಲವೊಂದು ಕಡಿಮೆ ಹೂ ಬರ್ತವೆ, ಕೆಲವೊಂದು ಹೂ ಬರೋದೇ ಇಲ್ಲ. ಅದಕ್ಕಾಗಿ ಈ ವೆರೈಟಿ ಬಗ್ಗೆ ಒಂದು ಪರ್ಟಿಕ್ಯುಲರ್ ವೆರೈಟಿ ಬಗ್ಗೆ ತಿಳ್ಕೊಬೇಕಂತಂದಾಗ ನಾವು ಇದನ್ನು ಪ್ರಶ್ನೆ ಮಾಡಲೇಬೇಕು. ಈ ವೆರೈಟಿಗೆ ಹೂ ಬರತಕ್ಕಂಥ ಸಾಧ್ಯತೆ ಕಡಿಮೆ ಇದೆಯೋ ಅಥವಾ ಬರುತ್ತೋ ಇಲ್ವೋ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡಿ ತಿಳ್ಕೊಳ್ಳುವಂಥ ಒಂದು ಅನಿವಾರ್ಯತೆ ಇರ್ತೈತಿ. ಅದೇ ರೀತಿಯಾಗಿ ಈ ವೆರೈಟಿಗೆ ಸುಂಕ ಬರುತ್ತಾ ಅಥವಾ ಇಲ್ವಾ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡಲೇಬೇಕು. ಸುಂಕ ಬರೋದನ್ನು ಕೂಡ ಅಷ್ಟೇ ಒಂದು ರೀತಿ ಕಟಾವಿಗೆ ಸಮಸ್ಯೆ ಆಗ್ತಕ್ಕಂಥ ಒಂದು ಅಂಶ ಇರೋದರಿಂದ ಸುಂಕ ಬರದೇ ಇರುವಂಥ ವೆರೈಟಿಗೆ ಈಗ ಪ್ರಥಮ ಆದ್ಯತೆ ಕೊಡ್ತಾ ಇದ್ದಾರೆ. ಸುಂಕ ಬರ್ತಾ ಇರೋ ವೆರೈಟಿಗಳು ರಿಕವರಿ ಇರ್ಬೋದು, ಆದರೆ ಕಟಾವು ಹಂತದಲ್ಲಿ ಕಟಾವುದಾರರು ನಮ್ಗೆ ಅದು ಪ್ರಶ್ನೆ ಮಾಡಿ ಅಥವಾ ತಕರಾರು ಮಾಡ್ತಕ್ಕಂಥ ಒಂದು ಸಂದರ್ಭ ಇರೋದರಿಂದ ಸುಂಕ ಬರದೇ ಇರುವಂಥ ವೆರೈಟಿಯನ್ನು ನಾವು ನಾಟಿ ಮಾಡಬೇಕು ಅಂತ ರೈತರ ತೀರ್ಮಾನ ಮಾಡುವಾಗ ಈ ಪ್ರಶ್ನೆಯನ್ನು ಮುಖ್ಯವಾಗಿ ಅವರು ಕೇಳ್ತಾರೆ. ಅದು ಕೇಳಬೇಕಾದದ್ದು ಅಷ್ಟೇ ಅವಶ್ಯಕತೆ ಇದೆ ಕೂಡ. ಇನ್ನು ಈ ವೆರೈಟಿ ಕೆಲವೊಬ್ರು ಏನು ಮಾಡ್ತಾರೆ, ಕಬ್ಬು ನಮಗೆ ಬೀಳಬಾರ್ದು ರೀ, ಬಿತ್ತಂದ್ರೆ ಕಬ್ಬು ಕಡಿಯೋದಿಲ್ಲ, ಈ ಕಬ್ಬು ಬೀಳಾರ್ದ ಸ್ಟ್ರೇಟಾಗಿ ನಿಲ್ತೈತೋ ಅಥವಾ ಬೇಗ ಬೀಳ್ತೈತೋ ಅನ್ನುವಂಥ ಸಾಮಾನ್ಯವಾದಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಅದು ಕೇಳೋದು ಕೂಡ ಸರಿಯಾಗಿ ಇದೆ. ಕೇಳಿ ತಿಳ್ಕೊಂಡು ಆ ವೆರೈಟಿ ಬಗ್ಗೆ ನಾವು ಆಯ್ಕೆ ಮಾಡಲಿಕ್ಕೆ ಇವೆಲ್ಲ ಪ್ರಶ್ನೆಗಳು ಅಷ್ಟೇ ಅವಶ್ಯವಾಗಿರ್ತವೆ. ಮತ್ತು ಇನ್ನೊಂದು, ಈ ವೆರೈಟಿಗೆ ಮರಿ ಸಂಖ್ಯೆ ಹೇಗಿದೆ, ಜಾಸ್ತಿ ಮರಿಗಳನ್ನು ಬಿಟ್ಕೊಡುತ್ತಾ ಅಥವಾ ತೀರಾ ಕಡಿಮೆ ಮರಿಗಳ ಸಂಖ್ಯೆ ಇರುತ್ತಾ ಅಥವಾ ಒಂದು ಎವರೇಜಲ್ಲಿ ಮರಿ ಸಂಖ್ಯೆ ಇರ್ತೈತೋ ಅಥವಾ ಮರಿ ಕಬ್ಬು ಜಾಸ್ತಿ ಸಾಯ್ತಾವ ಅಥವಾ ಎಲ್ಲನೂ ಬದುಕಿ ಉಳಿದು ಕೆಲವೊಂದು ಕಬ್ಬುಗಳು ಸಣ್ಣ ಆಗ್ತಾವ. ಇವೆಲ್ಲ ಪ್ರಶ್ನೆಗಳನ್ನು ಚರ್ಚೆಗಳ ಮೂಲಕ ನಾವು ಕೇಳಿ ತಿಳ್ಕೊಂಡಾಗ ಆ ವೆರೈಟಿ ಬಗ್ಗೆ ಇನ್ನೂ ಹೆಚ್ಚಾಗಿ ನಾವು ತಿಳ್ಕೊಂಡು ಒಂದು ಡಿಸಿಷನ್ ತೊಗೊಳ್ಳೋಕ್ಕೆ ಒಂದು ಅನುಕೂಲ ಆಗ್ತೈತಿ. ಹಾಗಾಗಿ ಈ ಪ್ರಶ್ನೆಯೂ ಕೂಡ ಅಷ್ಟೇ ಯೋಗ್ಯ ಅಂತ ನಾವು ಪರಿಗಣಿಸಬೇಕು. ಈ ವೆರೈಟಿಗಳ ಬಗ್ಗೆ ಕೆಲವೊಂದು ಗಣಿಕೆಗಳು ಉದ್ದ ಇರ್ತಾವೆ. ಒಂದು ಗಣಿಕೆಗಳು ಒಂದಿಷ್ಟು ವೆರೈಟಿ ಕಬ್ಬಿನ ಗಣಿಕೆಗಳು ಕಿರಿ ಇರ್ತಾವೆ. ಗಣಿಕೆಗಳು ಉದ್ದ ಇದ್ದರೆ ಕಬ್ಬಿನ ಒಂದು ಗಾತ್ರ ಉದ್ದ ಆಗಿರ್ತೈತಿ ಅಥವಾ ಸಣ್ಣ ಇದೆಯೋ ದಪ್ಪ ಇದೆಯೋ ಅಂತ ತಿಳ್ಕೊಬೇಕಂತಂದ್ರೆ ಗಣಿಕೆನೂ ಅಷ್ಟೇ ನಮಗೆ ಮುಖ್ಯ ಆಗೈತಿ. ಅದನ್ನು ನಾವು ತಿಳ್ಕೊಬೇಕು. ಅದು ಲಕ್ಷಣಗಳಲ್ಲಿ ಒಂದು ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿರ್ತೈತಿ. ಗಣಿಕೆಗಳು ಉದ್ದಾಗಿರ್ದು ಅಂದ್ರೆ ಅದ್ರ ಬೆಳವಣಿಗೆ ಸ್ಪೀಡ್ ಆಗಿರ್ತೈತಿ ಅಂತೇಳಿ ನಾವು ಗುರುತಿಸಿ ಅದನ್ನು ಕೂಡ ಪ್ರಶ್ನೆ ಕೇಳ್ತಕ್ಕಂಥದ್ದು ಅಷ್ಟೇ ಅನಿವಾರ್ಯವಾಗೈತಿ. ಇದರ ಒಂದು ಗರಿಷ್ಠ ಸಾಮರ್ಥ್ಯ ಅಂತ ಇರ್ತೈತಿ ಒಂದು ವೆರೈಟಿ ಬಗ್ಗೆ. ಒಂದು ವೆರೈಟಿನ ಗರಿಷ್ಠ ಎಷ್ಟಂತ ನಾವು ಬೆಳಿಲಿಕ್ಕೆ ಅದು ಆ ವೆರೈಟಿ ಒಂದು ಸಾಮರ್ಥ್ಯ ಇದೆ. ಒಂದು ವೆರೈಟಿ ಒಂದು 200 ಟನ್ ಸಾಮರ್ಥ್ಯ ಇದ್ದರೆ ಒಂದು ವೆರೈಟಿ 150 ಟನ್ ಇದರ ಮ್ಯಾಕ್ಸಿಮಮ್ ಕೆಪಾಸಿಟಿ ಇದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಆ ವೆರೈಟಿದು ಒಂದು ಮ್ಯಾಕ್ಸಿಮಮ್ ಕೆಪಾಸಿಟಿ ಎಲ್ಲಿದೆ, ಎಷ್ಟಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋದು ಅಷ್ಟೇ ಅನಿವಾರ್ಯವಾಗಿರ್ತೈತಿ. ಮತ್ತು ಸಮಸ್ಯಾತ್ಮಕ ಮಣ್ಣಿನಲ್ಲಿ ಈ ವೆರೈಟಿ ಬೆಳಿಬೋದಾ ಇಲ್ವಾ, ಕೆಲವೊಂದು ಪರ್ಟಿಕ್ಯುಲರಾಗಿ ಅಲ್ಲಿ ಯಾವ ವೆರೈಟಿ ಬೆಳೆದೇ ಇರತಕ್ಕಂಥವು, ಕೆಲವೊಂದು ಬೆಳೆದ್ರೂ ಫೇಲ್ ಆಗಿರ್ತಕ್ಕಂಥ ಉದಾಹರಣೆಗಳಿರೋದ್ರಿಂದ ಅಲ್ಲಿ ಅಂಥ ಜಮೀನಲ್ಲಿ ಒಂದು ಯಾವುದೋ ಒಂದು ವೆರೈಟಿ ಹಾಕಬೇಕು ಅಂತಂದಾಗ ಆ ವೆರೈಟಿ ಬಗ್ಗೆ ತಿಳ್ಕೊಂಡು ಹಾಕೋದು ಅಷ್ಟೇ ಅನಿವಾರ್ಯವಾಗಿರ್ತೈತಿ. ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ. ಸಾಮಾನ್ಯವಾಗಿ ಒಂದು ಆ ವೆರೈಟಿನ ಚೂಸ್ ಮಾಡಬೇಕಾದ್ರೆ ಯಾವ ಭಾಗದಲ್ಲಿ ಇದನ್ನು ಹೆಚ್ಚು ಬೆಳೀತಾ ಇದ್ದಾರೆ, ಎಷ್ಟು ಇಳುವರಿ ತೊಗೊಳ್ತಾ ಇದ್ದಾರೆ ಅದನ್ನು ಗುರುತಿಸಿ ತಿಳ್ಕೊಂಡು ಸ್ವತಃ ಹೋಗಿ ಪ್ಲಾಟ್ ಎಲ್ಲ ವಿಸಿಟ್ ಮಾಡಿ ತಿಳ್ಕೊಂಬಂದು ಮಾಡಬೇಕಂತಂದ್ರೆ ಇವೆಲ್ಲ ರೀತಿಯ ಪ್ರಶ್ನೆಗಳು ಚರ್ಚೆಗಳು ನಮ್ಮ ಮುಂದೆ ಬಂದಾಗ ಅದಕ್ಕೊಂದು ಉತ್ತರಗಳನ್ನ ಹುಡುಕುವಂಥ ಪ್ರಯತ್ನ ಮಾಡಿದಾಗ ನಾವು ಕರೆಕ್ಟಾದಂಥ ಒಂದು ವೆರೈಟಿನ ಚೂಸ್ ಮಾಡಿ ನಾಟಿ ಮಾಡಲಿಕ್ಕೆ ಸಾಧ್ಯಕತೆ ಅನ್ನೋ ಒಂದು ದೃಷ್ಟಿಯಿಂದ ಪ್ರಶ್ನೆಗಳು ಬೇಕೇ ಬೇಕು. ನಾವು ಎಷ್ಟು ಪ್ರಶ್ನೆಗಳನ್ನು ಮಾಡ್ತೀವೋ ಅಷ್ಟು ನಮಗೆ ನಾಲೆಜ್ ಬರ್ತೈತಿ. ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಕೇಳಿ ತಿಳ್ಕೊಂಡು ಸರಿಯಾದ ನಿರ್ಧಾರ ಮಾಡಿದರೆ, ಒಂದು ಯೋಜನಾಬದ್ಧವಾಗಿ ನಾವು ಕೃಷಿಯನ್ನು ಮಾಡಿದರೆ ಲಾಭದಾಯಕ ಒಂದು ಕೃಷಿಯನ್ನು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಷಯ ತಮ್ಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟೊತ್ತಿನವರೆಗೂ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ನಿಮಗೂ ಕೂಡ ನಮ್ಮ ನರ್ಸರಿ ಫಾರ್ಮ್ ವತಿಯಿಂದ ಒಳ್ಳೆಯ ಕ್ವಾಲಿಟಿಯ ಸಸಿಗಳು ಬೇಕಿದ್ದಲ್ಲಿ ನಮ್ಮ ನರ್ಸರಿಗೆ ನೀವು ಖುದ್ದಾಗಿ ಭೇಟಿ ನೀಡ್ಬೋದು ಅಥವಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ತಾವು ಒಂದು ಕಮೆಂಟನ್ನು ಹಾಕಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಧನ್ಯವಾದಗಳು.